ಕಾಂಗ್ರೆಸ್ ಪಾರ್ಟಿಯ ನ್ಯಾಯ ಪ್ರತಿ ಸರ್ತಿ ನ್ಯಾಯ ಬರ್ತದೆ. ದೇಶಕ್ಕೆ ಎಂದೂ ನ್ಯಾಯ ಮಾಡಿಲ್ಲ ಅವರು ಗರಿಬಿ ಹಟಾವು ಅಂದ್ರೆ ಇವತ್ತಿನ ತನಕ ಏನೂ ಆಗಿಲ್ಲ. ಮೋದಿ ಅವರು ಬಂದ್ಮೇಲೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ 13 ಕೋಟಿ ಮತ್ತು ನೀತಿ ಆಯೋಗದ ಪ್ರಕಾರ 25 ಕೋಟಿ ಜನ ಬಡತನದ ಬಹು ಆಯಾಮಿ ಬಡತನದಿಂದ ಹೊರಗೆ ಬಂದಿದ್ದಾರೆ. ಇವ್ರ ಕಾಲದಾಗ ಏನೂ ಆಗಿಲ್ಲ. ಹಿಂದೊಂದು ಸ್ಲೋಗನ್ ಮಾಡಿದ್ರು, ರೋಟಿ ಕಪಡ ಅವ್ರ ಮಕಾನ್ ಅಂತ. ಅದು ಇವತ್ತಿನ ತನಕ ಏನಾಗಿಲ್ಲ. ಅನೇಕರಿಗೆ ಮೋದಿಯವರು ಬರೋ ತನಕ ಅನೇಕರಿಗೆ ಮನೆಗಳು ಇತ್ಯಾದಿ ಸಿಕ್ಕಿರಲಿಲ್ಲ. ಕುಡಿಯೋ ನೀರು ಕೊಡೋಕ್ಕಾಗಿಲ್ಲ ಇವ್ರಿಗೆ. ಕಾಂಗ್ರೆಸ್ ಪಾರ್ಟಿ ಪಾರ್ಲಿಮೆಂಟ್ನಿಂದ ಪಂಚಾಯತ್ ಇವರೇ ಇದ್ರು. ಹೋದ ಸರ್ತೆ ಪ್ರತಿ ತಿಂಗಳ 6,000 ರೂಪಾಯಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಪ್ರತಿ ತಿಂಗಳ 6,000 ರೂಪಾಯಿ. ಜನಕ್ಕೂ ಅರ್ಥ ಆಗ್ತದೆ, ಇವರು ಆಗಲಾರದ್ದು ಓಟ್ ಸಲುವಾಗಿ ಹೇಳ್ತಾರೆ. ಇವರು ಕೊಡೋರಲ್ಲ, ಇವರು ಸುಳ್ಳುಗಾರರು. ಸುಳ್ಳು ಅಂದ್ರೆ ಕಾಂಗ್ರೆಸ್ ಅಂದ್ರೆ ಸುಳ್ಳು. ಕಾಂಗ್ರೆಸ್ ಯಾಕೆ ಮಾತಾಡ್ತೀನಿ ಅಂದ್ರೆ ಸುಳ್ಳು ಹೇಳ್ದಾವ ಅಂತ ಅರ್ಥ. ಅದು ಅಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಅಂದ್ರೆ ಸುಳ್ಳು ಅಂತಾಗಿದೆ. ಎರಡನೇದು, ಇವ್ರು ಏನೇ ಹೇಳಿದ್ರು ಅದಕ್ಕೇನು ಮಹತ್ವ ಇಲ್ಲ. ಯಾಕಂದ್ರೆ ಇವ್ರು ಎಲ್ಲಿಯೂ ಅಧಿಕಾರಕ್ಕೆ ಬರೋರಲ್ಲ, ಏನಲ್ಲಿ ಇವ್ರ. ನಾನು ಇವತ್ತು ನಿಮಗೆ ಭವಿಷ್ಯ ಹೇಳ್ತಾ ಇದ್ದೇನೆ. ಇದನ್ನ ರೆಕಾರ್ಡ್ ಅಂತೂ ನಿಮ್ಮಲ್ಲಿ ಹಾಕೇ ಆಗ್ತಿರ್ತದ. ಆ ರೆಕಾರ್ಡ್ ಆಮೇಲೆ ಹಚ್ಚಿರಿ. ಹೋದ್ ಸರ್ತಿ 52 ಸೀಟ್ ಬಂದಿದ್ರಿ ಇವ್ರು. ಹೋದ್ ಸರ್ತಿಕ್ಕಿಂತ ಕಮ್ಮಿ ಬರ್ತಾರೆ ಈ ಸರ್ತಿನೂ ಅಧಿಕೃತ ವಿರೋಧ ಪಕ್ಷನೂ ಆಗುದಿಲ್ಲ ಕಾಂಗ್ರೆಸ್ ಪಾರ್ಟಿ. ಮತ್ತ ಇರುವಂತ 2 ಸರ್ಕಾರದೊಳಗೆ ಅಂದ್ರೆ ಹಿಮಾಚಲ ಆಲ್ರೆಡಿ ಅರ್ಧ ಆಗೈತಿ. ಈಗ ಅಲ್ಲಿಯೂ ಸಹಿತ ಇವ್ರ ಸಂಖ್ಯೆಗಳು ಕಮ್ಮಿ ಆಗ್ತಾವ. ಕರ್ನಾಟಕದಲ್ಲಿ ಹಾರ್ಡ್ಲಿ ಎಲ್ಲಾ ಸಮೀಕ್ಷೆಗಳು ಇವ್ರ ಬಗ್ಗೆ ತೋರಿಸೋದು 1 ಅಥವಾ 2 ಅಂತ. ನನ್ನ ಪ್ರಕಾರ ಅದು ಬರಲ್ಲ. JDS ಭಾರತೀಯ ಜನತಾ ಪಾರ್ಟಿ ಸೇರಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ನಾವು. ಹಿಂಗಾಗಿ ಇವ್ರು ಮಾಡ್ಲಿಕ್ಕೆ ಏನು ಇರುವುದೇ ಇಲ್ಲ, ಸುಮ್ಮನೆ ಅನೌನ್ಸ್ಮೆಂಟ್ ಮಾಡೋದು ಅಂದ. ಮೀಡಿಯಾದೊಳಗ, ಸಾಮಾಜಿಕ ಮಾಧ್ಯಮದೊಳಗ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಮಾಡುವಂಥದ್ದು. ಹೋದ ಸರ್ತಿ ಮಾಡಿದ್ರು. ಆನಂತರ ಇವ್ರು ಕೆಲವು ವರ್ಷಗಳ ಕಾಲ ಮಧ್ಯಪ್ರದೇಶದಾಗ ಸರ್ಕಾರ ಇತ್ತು, ಪಂಜಾಬ್ದಾಗ ಸರ್ಕಾರ ಇತ್ತು. ಎಲ್ಲರೂ ಮಾಡಿದ್ರ ಒಂದು ಕಡೆ. ಇಲ್ಲೇ ಇವತ್ತು ಗ್ಯಾರಂಟಿ ಘೋಷಣೆ ಮಾಡ್ಯಾರ. 10 kg ಅಕ್ಕಿ ಎಲ್ಲಿ ಬಂದದ? 10 kg ಅಕ್ಕಿ, ಒಂದು ಕಾಳು ಅಕ್ಕಿ ಬಂದಿಲ್ಲ. ಹಳ್ಳಿಯೊಳಗೆ ಅಡ್ಡಾಡಿ ಸಮೀಕ್ಷೆ ಮಾಡ್ರಿ, ಬಸ್ಗಳ ಸಂಖ್ಯೆ ಕಮ್ಮಿ ಮಾಡ್ಯಾರ. ಮಕ್ಕಳಿಗೆ ಹೋಗ್ಲಿಕ್ಕೆ ಬಸ್ ಸಿಗ್ತಾ ಇಲ್ಲ. ಸುಳ್ಳು ಹೇಳುವ ಒಂದು ಕಾರ್ಖಾನೆಯನ್ನ ಕಾಂಗ್ರೆಸ್ ಪಾರ್ಟಿ ತೆಗೆದಿಟ್ಟದ. ನನಗೆ ಹೇಳಿ ಸರ್, ಹೆಂಗೆ ಫ್ರೀ ನೋಡ್ಕೊಂಡು ಬೇಕಾದ್ರೆ, ಯಾಕಂದ್ರೆ ಅದು ಅರ್ಧ ದಸ್ ಮೇಲೇನೆ ಆಗ್ತಲ್ಲ, ಅಪ್ಡೇಟ್ ಮೇಲೇನೆ ಆಗುತ್ತಲ್ಲ. ಮೆಟಲ್ ಮೆಲ್ಟ್ ಮಾಡಿ ತಗೊಳ್ಳೋದು ಮಾಡಿದವ್ರು ನಾವೇ, ಯೂನಿವರ್ಸಿಟಿಗಳು ಮಾಡಿದವ್ರು ನಾವೇ, IIM ಮಾಡಿದವ್ರು ನಾವೇ, ITI ಮಾಡಿದವ್ರು ನಾವೇ. ಏನ್ ಮಾಡಿದಾರೆ ಇವರು? ಇಂಥವು ಪ್ರಶ್ನೆ ಉತ್ತರ ಕೊಡೋದಾಗ ಸುಮ್ಮನೆ ಏನೋ ಆರ್ಕಿ ಉತ್ತರ ಕೊಡ್ತಕ್ಕಂಥದ್ದು ಮಾಡಬಾರ್ದು ಅಂತ ತಮ್ಮಲ್ಲಿ ಮನವಿ. ಲಾಡೋರ್ ಮಕ್ಕಳು ಮೋದಿ ಅವರು ನಾನು ಹೆಮ್ಮೆಯಿಂದ ರಾಹುಲ್ ಗಾಂಧಿ ತರ ಆಗ್ಬೇಕಂತ ಇದೀನಿ. ಮೋದಿ ನಂಗೆ ಸುಳ್ಳು ಹೇಳತಕ್ಕಂಥದ್ದು ಆಗ್ಬಾರ್ದು ಅಂತ ಹೇಳ್ತೇನೆ. ಮೋದಿನಷ್ಟು ಇಡೀ ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು ಅಷ್ಟು ನೀವು ಬಹಳ ಪ್ರಬುದ್ಧ ಮೋದಿ ಆಗಿದ್ದಾರೆ. ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು? ಬಹಳ ಇಂಟೆಲಿಜೆಂಟ್ ಅಲ್ಲ ನರೇಂದ್ರ ಮೋದಿ ಸಾಹೇಬರು? ಈಗೇನು ಬಹಳ ಹೇಳ್ತಾರೆ, ಬಹಳ ವಿಶ್ವಗುರು, ಬಹಳ ಇಂಟೆಲಿಜೆಂಟ್ ಅಂತ ಅಗಲಾಗಿ ಹೇಳ್ಕೊಂಡು ತಿರುಗಾಡ್ತಾರಲ್ಲ. ಒಂದು ವಾರ ಟಿವಿಗೆ ಫ್ರೀ ಬಿಟ್ ಮಾಡಿರಲ್ಲ, ಬರಲ್ಲ. ನಾವು ಹೇಳ್ದವ್ರು ಬಂದು ಇಂಟರ್ವ್ಯೂ ಮಾಡಕ್ ಕೂಡ ಕೇಳ್ರಿ. ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಎಲ್ಲಿ ಬೇಕಿದ್ರೆ ಇಂಟರ್ವ್ಯೂ ಮಾಡ್ತಾರೆ. ಅವ್ರಿಗೆ ಮಾಡಕ್ ಹೇಳ್ರಿ ನರೇಂದ್ರ ಮೋದಿ ಅವ್ರು. ಯಾಕೆ ಮಾಡಬಾರ್ದು? ಕೇಳ್ರಲ್ಲ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮಗೆ ಇಷ್ಟು ದೊಡ್ಡ ಬಹಳ, ನಿಮಗೆ ಪ್ರಧಾನಮಂತ್ರಿ ಬಹಳ ಪ್ರಬುದ್ಧರು, ಬಹಳ ಇಂಟೆಲಿಜೆಂಟ್ ಅಂತಾರೆ. ನಾವು ಹೇಳ A+B² ಹೇಳ, A² + B² + 2AB ಅದ್ರ ಬಗ್ಗೆ ಮಾತನಾಡೋಣ. ಇವೆಲ್ಲ ಮಾತನಾಡ್ಬೋದೇನ್ರಿ? ಅಲ್ಲಿ ಸೌತ್ ಆಫ್ರಿಕಾಗೆ ಹೋಗಿ ಅವ್ರದ್ದು ಪ್ರಭುತ್ವ ನೋಡ್ರಿ. ಈ ತರ ಒಂದು ರಾಹುಲ್ ಗಾಂಧಿಗೆ ಅಗಲೆಲ್ಲ ಕೆಳಗೆ ತೋರಿಸಿದ್ರೆ ಇವ್ರು ದೊಡ್ಡವ್ರು ಆಗೋದಲ್ಲ. ನೀವೇನ್ ಸಾಧನೆ ಮಾಡಿದ್ರಿ ಹೇಳ್ರಿ ಮೊದಲು. ಇವತ್ತು ಜಪಾನ್ ಅಂತ ಇರ್ತಕ್ಕಂಥ ಕಂಟ್ರಿ ಬೇರೆ ದೇಶಕ್ಕೆ ರೋಪೆ ಹಾಕೊಂಡು ಮೂನಿ ಕರ್ಕೊಂಡು ಹೋಗ್ತಕ್ಕಂಥ ಮಾತನಾಡ್ತಿದಾರೆ. ನೀವು ಬರೀ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ, ಮುಸಲ್ಮಾನ ಬಿಟ್ರೆ ಏನನ್ನ ಬೇರೆ ಮಾತನಾಡ್ತೀರಾ? ಯು ನೋ ವಾಟ್ ಇಸ್ ಚೈನಾ ಪ್ರೋಗ್ರೆಸ್ ಟುಡೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾ ಎಷ್ಟು ಮುಂದೆ ಹೋಗಿದೆ ಗೊತ್ತಾ ನಿಮಗೆ? ಪೋರ್ಟ್ಗಳು ಯಾವ ರೀತಿ ಡೆವಲಪ್ ಮಾಡಿದ್ರೆ ಗೊತ್ತಿದೆಯಾ? ನೀವು ಇರ್ತಕ್ಕಂಥ ಪೋರ್ಟ್ ನಲ್ಲಿ 32,000 ಕೋಟಿ ಡ್ರಗ್ಸ್ ತಂದು ಸೀಸ್ ಮಾಡಿ ದೇಶದ ಒಳಗೆಲ್ಲ ಸುಮಾರು ಕಳೆದ 10 ವರ್ಷದಿಂದ 2 ಲಕ್ಷ ಡ್ರಗ್ಸ್ ಈ ದೇಶಕ್ಕೆ ಒಳಗೆ ಬಂದಿದೆ.
ಯುವ ಜನಾಂಗ ಹಾಳು ಮಾಡಿರ್ತಕ್ಕಂಥ ನೀವು 10 ವರ್ಷದಲ್ಲಿ ಪೋರ್ಟ್ ಎಲ್ಲ ಕಂಟ್ರೋಲ್ ನಿಮ್ಮ ಹತ್ರ ಇರೋದು. ಪೋರ್ಟ್ ಎಲ್ಲ ಪ್ರೈವೇಟೈಸೇಷನ್ ನೀವೇ ಮಾಡಿರ್ತಕ್ಕಂಥದ್ದು. ಅದಾನಿ ಪೋರ್ಟ್ ನಲ್ಲಿ 32,000 ಕೋಟಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥ ಬಗ್ಗೆ ಮಾತನಾಡೋದು ಬೇಡ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾತಾಡಕ್ಕೆ ಹೇಳ್ರಿ. ಇಂಥವೆಲ್ಲ ಬಿಡೋದು ಸುಮ್ಮನೆ ಏನೋ ಒಂದು ಹೇಳ್ಕೊಂತ ಹೋಗೋದಾ? ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸ ಇದೆ, ಅದ್ರಲ್ಲಿ ಯಾವುದು ಸುಳ್ಳಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದಕ್ಕೆ 100 ಸಲ 1000 ಸಲ ಸುಳ್ಳು ಹೇಳಿರ್ತಕ್ಕಂಥ ನಿದರ್ಶನಗಳು ಇದಾವೆ. ಬೇಕಾದ್ರೆ ಬನ್ನಿ ಚರ್ಚೆಗೆ. ಅಲ್ಲೇ ಪ್ರಧಾನಮಂತ್ರಿ ಹೇಳ್ತಾರೆ 4 ಕೋಟಿ ಮನೆ ಅಂತ ಹೇಳ್ತಾರೆ, ನಿರ್ಮಲಾ ಸೀತಾರಾಮನ್ 3 ಕೋಟಿ ಮನೆ ಅಂತ ಹೇಳ್ತಾರೆ. ಯಾವ ಸ್ಟ್ಯಾಟಿಸ್ಟಿಕ್ಸ್ ಪ್ರಧಾನಮಂತ್ರಿ ಅವ್ರು ಕರೆಕ್ಟ್ ಹೇಳಿದ್ರೆ ನೋಡೋಣ ಹೇಳ್ರಿ. ಇವತ್ತು ಬಿಲೋ ಪಾವರ್ಟಿ ಲೈನ್ ಎಷ್ಟು ಜನ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆಯ್ತು, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ, ಕೋವಿಡ್ ನಾಗ ಎಷ್ಟು ಜನ ಈ ದೇಶದಲ್ಲಿ ತೀರೋಗಿದ್ದಾರೆ? ಕೋವಿಡ್ ನ ಲೆಕ್ಕ ಕೊಟ್ಟಿದ್ದಾರೆ ಭಾರತ ದೇಶ ಸರ್ಕಾರ? ಕೊಟ್ಟಿದ್ಯಾ? ಕೊಟ್ಟಿದ್ದೇನ್ರಿ? ಮತ್ತೆ ಯಾಕೆ ಕೊಡಬಾರ್ದು? ಮೆಮೊರಂಡಮ್ ಕೊಡ್ತಿದ್ದಾರೆ, ಕೆಲವು ಜಾಯಿನ್ ಆಗ್ತಿದ್ದಾರೆ, ಬಂದಿದ್ದಾರೆ, ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾವು ಅದೇ ಹೇಳ್ತೀವಲ್ಲ, ಬಹಳ ಪವರ್ಫುಲ್ ಪ್ರಧಾನಮಂತ್ರಿ. ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ಸ್ತಾರೆ. ರಷ್ಯಾ ಯುಕ್ರೇನ್ ವಾರ್ ನಿಂದಿರ್ತಕ್ಕಂಥ ಪ್ರಧಾನಮಂತ್ರಿ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಕ್ಕಾಗಲ್ವಾ? ಆಯ್ತು, ನಾವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ನಮ್ಮ ನೀವು ಮಾಡ್ಬಿಡ್ಬೋದಲ್ಲ, ಕೇಂದ್ರ ಸರ್ಕಾರ ರೊಕ್ಕ ಮಾಡ್ಬೋದಲ್ಲ. ಕೇಂದ್ರ ಸರ್ಕಾರ ಎಲ್ಲಿ ಬೇಕಾದ್ರೆ ರೊಕ್ಕ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು? ರಾಜ್ಯ ಸರ್ಕಾರ ಮೇಲೆ ಯಾಕೆ ಹೇಳ್ತೀರಿ? ನೀವು ಯಾಕೆ ಮಾಡಿ, ಯಾರು ಮಾಡಂದಾರೆ? ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನೀವೇ ಮಾಡ್ರಿ. ಯಾಕಂದ್ರೆ ಪವರ್ಫುಲ್ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಈಗ ನಾವು 8 ತಿಂಗಳಾಗಿದೆ ಸರ್ಕಾರ ಬಂದು. ಕಳೆದ 4 ವರ್ಷದಿಂದ ಅವ್ರದೇ ಸರ್ಕಾರ ಇತ್ತು. ಏನಾಯ್ತು? ಅವ್ರು ಯಾಕೆ ಮಾಡಲಿಲ್ಲ? ಜನಕ್ಕೆ ಸುಳ್ಳು ಹೇಳೋದು ನಿಂದಿರಿಸ್ಬೇಕು. ರೈತ ಸಾಲ ಮನ್ನಾ ಮಾಡ್ತೀವಿ ಅಂತಂದ್ರೆ ಯಾಕೆ ಮಾಡಲಿಲ್ಲ? ಸಮೀಕ್ಷೆ ಮಾಡ್ರಿ. ಬಸ್ಗಳ ಸಂಖ್ಯೆ ಕಮ್ಮಿ ಮಾಡ್ಯಾರ, ಮಕ್ಕಳಿಗೆ ಹೋಗ್ಲಿಕ್ಕೆ ಬಸ್ ಸಿಗ್ತಾ ಇಲ್ಲ. ಸುಳ್ಳು ಹೇಳುವ ಒಂದು ಕಾರ್ಖಾನೆಯನ್ನ ಕಾಂಗ್ರೆಸ್ ಪಾರ್ಟಿ ತೆಗೆದಿರ್ತದ. ಅದರದ್ದು ಒಂದು ಇದು ಸರ್ತಿ ನ್ಯಾಯ ಅಂತೇಳಿ ಎಷ್ಟು 72,000 ಘೋಷಣೆ ಮಾಡಿದ್ರು. 72,000 75,000 ಹೇಳ ಹೆಸರಿಲ್ದಂಗೆ ಹೋದ್ರು. ಈ ಸರ್ತಿನೂ ಹೇಳ ಹೆಸರಿಲ್ದಂಗೆ ಹೋಗ್ತಾರ. ಜಾತಿ ಗಣತಿ ಮಾಡ್ತೀವಿ, ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಸ್ವಲ್ಪ ಹಳೆ ಇತಿಹಾಸ. ರಾಹುಲ್ ಗಾಂಧಿಗೆ ನಾನು ಭಾಳದ ಕಡೆ ಭಾಷಣದಾಗ ಹೇಳಿನಿ, ಈ ಮೊದಲ ಗ್ರಾಮಫೋನ್ ಇರ್ತಿತ್ತು ನೋಡ್ರಿ, ಅದ್ರನ್ನ ಮಳಿ ಕೆಟ್ರ ಅದು ಅದೇ ಮಾತು ಹೇಳ್ತಿತ್ತು. ಯಾವ್ದಾರೆ ಒಂದು ಹಾಡು ನಡೆದ್ರ, ಉದಾಹರಣೆಗೆ ಯಾವುದೋ ಚಂದಮಾಮ ಬಗ್ಗೆ ಒಂದು ಹಾಡು ನಡೆದದ, ರಾಜ್ಕುಮಾರ್ ಒಂದು ಹಾಡು ನಡೆದ, ಎಲ್ಲೆಲ್ಲಿ ಹೋಗಲಿ ಅಂತಂದ್ರೆ ಅದು ಕೆಟ್ಟು ಬಿಡ್ತಂದ್ರೆ ಎಲ್ಲೆಲ್ಲಿ ಹೋಗಲಿ ಎಲ್ಲೆಲ್ಲಿ ಹೋಗಲಿ ಎಲ್ಲೆಲ್ಲಿ ಹೋಗಲಿ ಅಂತ ಹಿಂಗ ಅಂತಿರ್ತದ. ಅದು ರಾಹುಲ್ ಗಾಂಧಿಗೆ ಏನ್ ಬರೆದು ಕೊಡ್ತಾರ ಕಾಯಂ ಅದನ್ನ ಗೊತ್ತದ. ಯಾಕಂದ್ರೆ ಅವ್ರಿಗೇನ್ ತಿಳಿದಿಲ್ಲ ಪಾಪ. ಪೂರ ಹೇಳ್ತೇನೆ ಅದನ್ನ. ಹಿಂಗಾಗಿ ಅದನ್ನ ಹೇಳ್ಕೋತ ಹೋಗ್ತಾ ಇದಾರೆ ಅವ್ರು. ಜಾತಿ ಗಣತಿ ಬಗ್ಗೆ ನೆಹರು ವಿರೋಧ ಮಾಡಿದ್ರಲ್ಲ, ರಾಜೀವ್ ಗಾಂಧಿ ವಿರೋಧ ಮಾಡಿದ್ರಲ್ಲ, ಇಂದಿರಾ ಗಾಂಧಿ ವಿರೋಧ. ಇಟ್ ಈಸ್ ಆನ್ ರೆಕಾರ್ಡ್. ಇವತ್ತು ನಾ ಚಾಲೆಂಜ್ ಮಾಡ್ತೇನೆ ಕಾಂಗ್ರೆಸ್ ಪಾರ್ಟಿ ಅವರಿಗೆ, ನೀವು ಜಾತಿಯ ಜನಗಣತಿಯನ್ನ, ಮಂಡಲ ಆಯೋಗವನ್ನ, ಕಾಕಾ ಕಾಲೇಲ್ಕರ್ ಕಮಿಟಿ ರಿಪೋರ್ಟ್ ಅನ್ನ ನೀವು ವಿರೋಧ ಮಾಡಿದ್ರೋ ಇಲ್ಲೋ? ಜಾತಿ ಗಣತಿ ಆಗಬಾರದು ಅಂತ ಹೇಳ್ಕೊಂಡು ನೆಹರು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರೋ ಇಲ್ಲೋ? ನೀವು OBCಗೆ ಯಾವುದೇ ರೀತಿಯಾದಂತಹ ರಿಸರ್ವೇಶನ್ ಕೊಡದೇ ಇರುವ ಪರಿಣಾಮವಾಗಿ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡದೇ ಇರೋ ಪರಿಣಾಮವಾಗಿ ಅನೇಕರಿಗೆ ಇವತ್ತಿಗೂ ಕೂಡ ರಿಸರ್ವೇಶನ್ ಅವರಿಗೆ ಪ್ರಮೋಷನ್ದಲ್ಲಿ ಅದೆಲ್ಲ ತೊಂದರೆ ಆಗಿದೆ ಇಲ್ಲೋ? ಎಲ್ಲ ಸಂಗತಿಗಳು ಕಾಂಗ್ರೆಸ್ ಪಾರ್ಟಿ ಆತ್ಮಾವಲೋಕನ ಮಾಡ್ಕೋಬೇಕು. ಈ ರೀತಿ ಜಾತಿ ಗಣನೆ ಅಂತ ಹೇಳಿ ಬಿಹಾರದಾಗಿದ್ದ 1-2 ಮಂತ್ರಿನೂ ಕಳ್ಕೊಂಡಾರ. ಅದಕ್ಕೆ ಯಾವಾಗಲೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಇವ್ರು ಹೇಳಿದ್ದು ಕೇಳಿದ್ವಿ. ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆದ್ರೆ ಅದು ಮೋದಿ ಅವ್ರ ಕಾಲದಲ್ಲಿ ಆರ್ಥಿಕತೆ ಮೇಲೆ ಅವ್ರು ಬರುದೇ ಇಲ್ರಿ. ಆರ್ಥಿಕತೆ ಮೇಲೆ ಹೊಡ್ತೇನೆ ಅವ್ರು ಬಂದ್ರಲ್ಲ ಇವೆಲ್ಲ. ಈಗ ಅವರು ನಮ್ಮ ಮನೆ ಬೆಕ್ಕು ಮನಸ್ಸು ಮಾಡಿದ್ರೆ ಹುಲಿ ಆಕೈತಿ ಅಂತ ಹೇಳ್ಯಾರ. ಮನಸ್ಸೇ ಮಾಡೋದಿಲ್ಲಲ್ಲ, ಅಧಿಕಾರಕ್ಕೆ ಬರೋದಲ್ಲ. ಅಧಿಕಾರಕ್ಕೆ ಬರಲ್ದವ್ರು ಏನ್ ಬೇಕಾದ್ ಮಾತಾಡ್ಬೋದಲ್ಲ. ನಾನು ಆಕಾಶದಾಗಿನ ಚಂದ್ರನ್ ತಗೊಂಡ್ ಕೊಡ್ತೇನಪ್ಪ ರಾಜೇಶ್ ಅಂತ ಹೇಳ್ಬೋದು ನಾವು. ಸರ್, ಈಗ ತನ್ವೀರ್ ಸೇಠ್ ಅವರು ಹೇಳ್ತಾರೆ ಸರ್, ಪುಲ್ವಾಮಾ ದಾಳಿ ಬಿಜೆಪಿಗೆ ಲಾಭ ಆಗಿದೆ. ಪುಲ್ವಾಮಾ ದಾಳಿ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ನಮ್ಮ ಪಕ್ಷದ ಸಂಘಟನೆ, ನಮ್ಮ ಪಕ್ಷದ ಚುನಾವಣೆ ಇದರಲ್ಲಿ ನಾವು ಕೆಲಸ ಮಾಡ್ತೇವೆ. ಷಡ್ಯಂತ್ರ ಪ್ರತಿ ಸರ್ತಿ ನಡೆದ ಅದರ ಜನ, ನಮ್ಮ ಪಾರ್ಟಿ ಕಾರ್ಯಕರ್ತರು ನನ್ನನ್ನು ಯಾವಾಗಲೂ ಕೈ ಹಿಡಿದಿದ್ದಾರೆ. ಈ ಸರ್ತಿನೂ ಕೈ ಹಿಡಿತಾರೆ. ನನಗೆ ಅದ್ರ ಬಗ್ಗೆ ಏನ್ ಹೇಳುದಿಲ್ಲ ಅಂತ ಹಲವಾರು ಬಾರಿ ಹೇಳಿದ್ದೇನೆ. ನೀವು ಯಾಕೆ ಹೇಳಿದ್ರು ನಾ ಏನ್ ಹೇಳಲ್ಲ. ನೀವು ಬೇರೆ ಕೇಳಿದ್ರ ನಿಮ್ದು ಟೈಮ್ ಸೇವ್ ಆಗ್ತದೆ. ತನ್ವೀರ್ ಸೇಠ್ ಅವರು ಪುಲ್ವಾಮಾ ದಾಳಿ ಬಗ್ಗೆ ಪುಲ್ವಾಮಾ ದಾಳಿ ಬಿಜೆಪಿಗೆ ಲಾಭ ಆಗಿದೆ. ಅವರೇ ಮಾಡಿದಂತ ದಾಳಿಯಲ್ಲಿ ಅವರು ಆರೋಪಿಗಳು ಹುಡುಕಕ್ ಸಾಧ್ಯ ನೋಡ್ರಿ, ಈ ರೀತಿ ಬೇಜವಾಬ್ದಾರಿಯಾದಂತ ಅವತ್ತೇನೋ ಅಲ್ಲಿ
ನಮ್ಮ ಯೋಧರು ಪ್ರಾಣವನ್ನ ಕಳ್ಕೊಂಡಾರ, ಅವ್ರಿಗೆ ಮಾಡುವ ಅಪಮಾನ ಇದು. ಇವ್ರ ಕಾಲದಲ್ಲೇ ಟೆರರಿಸಮ್ ಶುರು ಆಗಿದ್ದೆ ಇವ್ರ ಕಾಲದೊಳಗೆ. ನಾವು ಬಂದಾಗ ಅವಾಗ ಮತ್ತೊಮ್ಮೆ ಅವರು ಪ್ರಯತ್ನ ಮಾಡಿದ್ರು. ಅದ್ ನೋಡ್ರಿ, ನಾವ್ ಯಾವತ್ತು ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತೀವಿ, ಇಶ್ಯೂ ಮಾತನಾಡ್ತಿದ್ವಿ. ನಾವು ಯಾವುದೇ ಮಾತನಾಡೋದು ಇಶ್ಯೂ ಬೇಸ್ ಮಾತನಾಡ್ತೀವಿ ಹೊರತು ರಾಜಕೀಯ ಲಾಭಕ್ಕಾಗಿ ಮಾತನಾಡ್ತಕ್ಕಂಥದ್ದಲ್ಲ. ಅವರೇ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವರೇ ತಂದು ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಮಾದಾಯ ಆಗಿತ್ತು ಅಂತೇಳಿ ಅವರೇ ಮಾಡಿ ಸೆಲೆಬ್ರೇಷನ್ ಮಾಡಿಲ್ವಾ? ನಾವ್ಯಾಕೆ ಲಾಭಕ್ಕೋಸ್ಕರ ಮಾಡ್ಬೇಕೀಗ? ಅದೇ ರೀ, ಈಗ ಆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ಅದ್ರ ಮೇಲೆ ಓಟ್ ಕೇಳಿದ್ರು, 5 ವರ್ಷ ಆಯ್ತು, 6 ವರ್ಷ ಆಯ್ತು. ಈಗ ಅದ್ರ ಬಗ್ಗೆ ಅವರೇ ಚರ್ಚೆ ಮಾಡ್ಬೇಕಲ್ಲ, ಯಾಕೆ ಮಾಡಂಗಿಲ್ಲ? ಅವಾಗ ನೋಡಿ, ಅಮಿತ್ ಶಾ ಅವ್ರಿಗೆ ದೇಶಕ್ಕೆ ಏನು ಸಂಬಂಧನೇ ಇಲ್ಲ, ಅಂದ್ರೆ ದೇಶಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಈ ವಾಸ್ ನೋವೇರ್ ಕನೆಕ್ಟೆಡ್. ಅವ್ರ ಹೋಮ್ ಮಿನಿಸ್ಟರ್ ಇರಲಿಲ್ಲ, ಅಧಿಕಾರದ ಕೂಡ ಇರಲಿಲ್ಲ, ಸರ್ಕಾರದಾಗಿಲ್ಲ. ಅವರೇ ನೇರ ಬಂದು 300 ಜನ ತೀರೋಗಿದೆ ಅಂತ ಅವ್ರು ಹೇಳಿದ್ರು, 300 ಜನ ಕೊಲಿವ್ ಅಂತ ಹೇಳಿದ್ರು. ನಡೀತಲ್ಲ, ಟಿವಿಯಾಗ ತೋರಿಸ್ಬಿಟ್ರಿ, ಬೆಂಕಿ ಎತ್ಕೊಂಡು ಹೋಗ್ತೀರಿ ದೇಶ. ಯಾರ್ರಿ ಅವರು? ಇನ್ ವಾಟ್ ಕೆಪಾಸಿಟಿ ಇದ್ದಿದ್ದು ಅಮಿತ್ ಶಾ ಸಾಹೇಬ್ರು ಹೇಳಿದ್ರು ಬಂದು, ಏನ್ ಕೆಪಾಸಿಟಿ ಅವ್ರದ್ದು? ಇಂಥವೆಲ್ಲ 100 ಇದಾವ್ರಿ. ಈಗೇನ್ ನಡೀತತ್ತೆ ಸುಮ್ಮನೆ ಅದೇನೋ ಅಂತಾರಲ್ಲ, ಯಾರಪ್ಪಂದೇನೋ ಯಾವ್ದು ಜಾತ್ರೆ ಅಂತಲ್ಲ, ಹಂಗ್ ನಡೆಯುತ್ತೆ. ನಮ್ದು ನಡೆಯಕತ್ತವ್ರು ಜಾತ್ರೆ ನಡೆಸ್ತಾರೆ ಅಷ್ಟೇ. ನನ್ನ ಭಯ ಅದಲ್ಲ, ನಾನು ಒಪ್ಪೋದಿಲ್ಲ. ನಮ್ ಕಾಂಗ್ರೆಸ್ ಸಂಘಟನೆ ಇದೆ, ಅವ್ರ ಆಂಟಿ ಇನ್ಕಂಬರೆನ್ಸ್ ಇದೆ. ಮೋದಿ ಸಾಹೇಬ್ರು ಏನು ಮಾಡಿಲ್ಲ, ನಮ್ ಗ್ಯಾರಂಟಿ ಮುಂದೆ ಅವ್ರು ಖಂಡಿತವಾಗ್ಲೂ ಈಗ ಅವ್ರಿಗೆ ಹೇಳಕ್ಕೇನ ಇಲ್ಲಲ್ಲ. ಏನ್ ಮಾಡಿದಾರೆ? ಯಾರು ಬಡವ್ರು ಹಾಕೊಂಡು 1 ರೂಪಾಯಿ ಆಗಿಲ್ಲ ಹೇಳ್ರಿ? ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರ? ಜನ್ಧನ್ ಯೋಜನೆ ಬಗ್ಗೆ ಮಾತನಾಡ್ತಾರ? ಡಿಮಾನಿಟೈಸೇಷನ್ ಬಗ್ಗೆ ಮಾತನಾಡ್ತಾರ? ನಾವು ಕೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆಗಳನ್ನೇ ಕೇಳ್ತಾ ಇದೀವಿ. ಅದ್ ಬಿಟ್ಕೊಂಡ್ಬಿಟ್ಟು ಇನ್ನ ನಾವು ಮುಂದೆ 5 ವರ್ಷ ಏನ್ ಮಾಡ್ತೀವಿ, 2047 ಇಸ್ವಿಗೆ ಏನ್ ಮಾಡ್ತೀವಿ, ಅವೆಲ್ಲ ಸುಳ್ಳು ಹೇಳ್ತಕ್ಕಂಥದ್ದು ಇದೆ. 10 ವರ್ಷದಲ್ಲಿ ಏನ್ ಮಾಡಿದ್ರಿ ಹೇಳ್ರಿ? ಈ ದೇಶದ GDP ಹೇಳ್ರಿ, ಬಡವ್ರ ಬೊಕ್ಕಣದಲ್ಲಿ ಎಷ್ಟು ದುಡ್ಡು ಹೋಗಿದೆ 10 ವರ್ಷದಲ್ಲಿ ಹೇಳ್ರಿ? ಅಷ್ಟೇ ಸಾಕು ನಮಗೆ. ಯಾರು ಹೇಳ್ತಾರೆ? ಅಲ್ಲ, ಜೋಶಿ ಅವರು ನನಗೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ. ಇದು ನಾನೇನು ಅಭಿವೃದ್ಧಿ ಮಾಡಿದ್ನಿಲ್ಲ, ನನ್ನ ಚುನಾವಣೆ ಬಂದಾಗ ನಾನು ಹೇಳ್ತೇನೆ ಅಲ್ವಾ? ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಇಲ್ಲ, ನನ್ನ ಚುನಾವಣೆ ಬಂದಾಗ ಹೇಳ್ತೀನಿ, ಅಥವಾ ನಾನು ಜನಕ್ಕೆ ಹೋಗಿ ಹೇಳ್ತೀನಿ. ಇದು ನನ್ನ ಚುನಾವಣೆ ಅಲ್ಲ, ಅವ್ರ ಚುನಾವಣೆ ಇದೆ. ಯಾರ ಚುನಾವಣೆ? ಇದು ಜೋಶಿ ಅವ್ರ ಚುನಾವಣೆ. ನಾನೇನು ಮಾಡಿನೋ ಏನಿಲ್ಲ, ನಾನು ಜನರ ಹತ್ರ ಹೋಗ್ತೇನೆ. ಬಟ್ ಇವ್ರ ಚುನಾವಣೆ ಇರೋದ್ರಿಂದ ಇವ್ರು ಏನ್ ಮಾಡ್ಯಾರ ಅಂತ ಹೇಳ್ಬೇಕಲ್ಲ. ಮತದಾರರಿಗೆ 4 ಬಾರಿ 20 ವರ್ಷ ತಾವಾಗಿದ್ದೀರಿ, ನನಗೆ ಪ್ರಶ್ನೆ ಮಾಡ್ತಿದ್ರಿ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿ. ನಾನು ಜನರ ಹತ್ರ ಹೋಗಿ ಹೇಳ್ತೇನೆ, ಬೇಡ ನೀವು ಹೇಳಿಕೆ, ಜನರ ಹತ್ರ ಹೋಗ್ತೀನಿ, ನಾನು ಚುನಾವಣೆ ಬಂದಾಗ ಹೋಗ್ತೀನಿ, ಅಥವಾ ಈ ಸಂದರ್ಭದಲ್ಲಿ ಕೂಡ ಹೋಗಿ ಹೇಳ್ತೀನಿ. ನೀವು 20 ವರ್ಷದಿಂದ ಏನ್ ಮಾಡಿದಿರಿ, ಯಾವ ಹಳ್ಳಿಗೆ ಏನ್ ಮಾಡಿದ್ರಿ ಅಂತ ಅವ್ರು ಹೇಳ್ಬೇಕು ತಾನೆ. ಇದು ಅವ್ರ ಚುನಾವಣೆ ಇದೆ. ಸೊ ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೀನಿ, ನೀವೇನ್ ಮಾಡಿದ್ರೆ ಜನಕ್ಕೆ ಹೇಳ್ರಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳಿಕೆ ಹೆಚ್ಚು ಬಯಸ್ತೇನೆ. ಅದೇ ಈಗ ನನಗೆ ಲಾಡೋರು, ನನಗೆ ಸಿದ್ದರಾಮಯ್ಯ ಭಯ ಕೆಟ್ಟಿದ್ರು, ಇವ್ರಿಗೆ ಮೋದಿ ಕೆಟ್ಟಿದ್ದಾರೆ ಅಂತ ಇವರಿಗೆ ಸುಳ್ಳು ಹೇಳಕ? ನನಗೆ ಸಿದ್ದರಾಮಯ್ಯ ಭಯ ಕೆಟ್ಟಿದ್ದಾರೆ ಅಂತ ಪದೇ ಹೇಳ್ತಿದ್ರೆ, ಇವ್ರಿಗೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಕ್ ಕೆಟ್ಟಿದ್ದಾರೆ. ವಿಶ್ವದಲ್ಲಿ ಸುಳ್ಳು ಹೇಳ್ತಕ್ಕಂಥ ಪಾರ್ಟಿ ಬಿಜೆಪಿ, ಅದ್ರ ಇವ್ರು ನಂಬರ್ 1. ಸುಳ್ಳು ಹೇಳೋದು ನಿಂದಿರ್ಸ್ಬೇಕು ಪ್ರಹ್ಲಾದ್ ಜೋಶಿ ಸಾಹೇಬರು. ಪದೇ ಅದು ಹೇಳ್ಬೇಡ್ರಿ. ನಾವು ನಿಮಗೆ ಮೂಲಭೂತ ಪ್ರಶ್ನೆಗಳನ್ನ ಕೇಳಿದ್ದೇವೆ. ನಾವು ವಿಚಾರದಲ್ಲಿ ಪ್ರೋಗ್ರೆಸಿವ್ ನಲ್ಲಿ ಡೆವಲಪ್ಮೆಂಟ್ ಗಳಲ್ಲಿ ಮಾತಾಡೋಣ. ಅದೆಲ್ಲ ಪರ್ಸನಲ್ ಹೇಳೋದ್ರಾಗ ಅರ್ಥ ಏನಿದೆ ಹೇಳ್ರಿ? ಯುವರ್ ಸೀನಿಯರ್ ಮೋಸ್ಟ್ ಮ್ಯಾನ್, ಐ ರಿಕ್ವೆಸ್ಟ್ ಯು ಕೈಂಡ್ ಗುಡ್ ಸರ್, ಲೆಟ್ ಅಸ್ ಸ್ಪೀಕ್ ಆನ್ ಪ್ರೋಗ್ರಾಮ್ಸ್. ಕಳೆದ 10 ವರ್ಷ ನಿಮ್ದೇನು ಪ್ರೋಗ್ರಾಮ್ ಆಗಿದೆ ಅದ್ರ ಬಗ್ಗೆ ಮಾತನಾಡ್ರಿ ಅಂತ ಹೇಳ್ತೀವಿ. 27,000 ಇರ್ತಕ್ಕಂಥದ್ದು ಬಂಗಾರ ಇವತ್ತು 71,000 ಆಗಿದೆ, ಇದ್ರ ಬಗ್ಗೆ ಮಾತಾಡೋದು ಬೇಡ? ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಎಲ್ಲ ಇತಿಹಾಸ ಉಳ್ಳವರು, ಬಹಳ ಅತ್ಯಂತ ಬುದ್ಧಿ ವಾಗ್ಮಿದಾರರು ನೀವು, ಇದಕ್ಕೆ ಯಾಕೆ ಉತ್ತರ ಕೊಡೋದಲ್ಲ? 58 ರೂಪಾಯಿ ಇರ್ತಕ್ಕಂಥ ಡಾಲರ್ ಇವತ್ತು 84 ರೂಪಾಯಿ ಐತೆ. ಯಾರು ಉತ್ತರ ಯಾರು ಕೊಡ್ಬೇಕು? ಕೇಂದ್ರ ಸರ್ಕಾರದಲ್ಲಿ ಯಾರು? ಇವತ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ ನಲ್ಲಿ ವಿಶೇಷವಾಗಿ ಇನ್ನ ವರ್ಡಿಕ್ಟ್ ನ ತಡೆ ಹಿಡಿದಿತ್ತು. ಅದ್ರ ಒಳಗಡೆ 10,000 ಕೋಟಿ ಬಾಂಡ್ಗಳನ್ನ ಮಾರಿದ್ದಾರೆ. 10,000 ಕೋಟಿ ಮತ್ತೆ ಬಾಂಡ್ಗಳನ್ನ ಮಾರಿದ್ದಾರೆ. ಇದ್ರ ಬಗ್ಗೆ ಯಾರು ಉತ್ತರ ಕೊಡಬೇಕು? 2G ಸ್ಕ್ಯಾಮ್ ಬಗ್ಗೆ ಮಾತನಾಡ್ತಿದ್ದಾರೆ. 10 ವರ್ಷ ನೀವು ಓದಲಿದ್ರಿ, ಅವಾಗ ಯಾಕೆ ಮಾತನಾಡ್ಲಿಲ್ಲ? ಅದ್ರಿ 10 ವರ್ಷ ಅವಧಿ ಇತ್ತಲ್ಲ, ಯಾರು ತಪ್ಪು ಮಾಡಿ 2 ವರ್ಷ ಬೇಕಾಗಿತ್ತಲ್ಲ. ಎರಡನೇದು, ಮತ್ತೆ ನೀವು BSNL ಯಾಕೆ 4G ಲೈಸೆನ್ಸ್ ಕೊಟ್ಟಿಲ್ಲ? ಯಾಕೆ 4G ಲೈಸೆನ್ಸ್ ಕೊಟ್ಟಿಲ್ಲ? ಜಿಯೋಗೆ BSNL ಬಿಟ್ಟಾಗ ಜಿಯೋ ನಂಬರ್ 1 ಆಯ್ತು, BSNL ಯಾಕೆ ನಂಬರ್ 1 ಆಗ್ಲಿಲ್ಲ? ಯಾಕಂದ್ರೆ ನರೇಂದ್ರ ಮೋದಿ ಪವರ್ಫುಲ್ ಅಲ್ಲ. ಅವ್ರು ಹೇಳ್ತಾ ಇದ್ರು, ನನಗೆ ದೇವರು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ಬಹಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿದ್ದಾರೆ, ನಾನು ಏನೇ ಮಾಡಿದ್ರು ಬಹಳ ದೊಡ್ಡದಾಗಿ ಮಾಡ್ತೇನೆ ಅಂತ ಹೇಳ್ತಾ ಇದ್ರು. ಯಾರು ಹೇಳಿದ್ದು? ನರೇಂದ್ರ ಮೋದಿ ಅವರು ಹೇಳಿದ್ದು. ಮತ್ತೆ BSNL ಏನಾಯ್ತು? ರಫೇಲ್ ಡೀಲ್ ಏನಾಯ್ತು? ಯಾವೊಬ್ಬ ರಿಲಯನ್ಸ್ ಅಂಬಾನಿ ಕಂಪನಿ ಅವರು, ಯಾರು ಅನಿಲ್ ಅಂಬಾನಿ ಅವ್ರ ಕಂಪನಿ 1,10,000 ಕೋಟಿ ಬ್ಯಾಂಕ್ಗಳಿಗೆ ಡ್ಯೂ ಇರ್ತಕ್ಕಂಥ ಕಂಪನಿ. ಇವತ್ತುವರೆಗೆ ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಕಂಪನಿ. ಒಂದು ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿದ ಕಂಪನಿ ಒಂದೇಟಿಗೆ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ? ಮತ್ತೆ ಈ ಡೀಲ್ ಅವ್ರಿಗೆ ಹೆಂಗ್ ಹೋಯ್ತು? ಇವೆಲ್ಲ ಮೂಲಭೂತ ಪ್ರಶ್ನೆಗಳು. ಇದಕ್ಕೆ ಉತ್ತರ ಕೊಡೋದ್ ಬದಲು ಸುಮ್ಮನೆ ಸಂತೋಷ ಬೈಕ್ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅದು ಅವ್ರ ಘನತೆಗೆ ಗೌರವ ತರ್ತಕ್ಕಂಥದ್ದಲ್ಲ.
ವಿ ಆರ್ ಟಾಕಿಂಗ್ ಓನ್ಲಿ ಆನ್ ಪ್ರೋಗ್ರಾಮ್ಸ್. ನಾನು ಇವತ್ತುವರೆಗೂ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಎಲ್ಲಿ ಬೈದಿಲ್ಲ, ಮೋದಿ ಸಾಹೇಬ್ರಿಗೂ ಬೈದಿಲ್ಲ. ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಪ್ರಶ್ನೆ ಕೇಳಿದ್ರೆ ಬೈದಂಗ ಇದು? ನಾವು ಕೇಳತಕ್ಕಂಥ ಪ್ರಶ್ನೆ ಉತ್ತರ ಕೇಳಿದ್ರೆ ಅವನಿಗೆ ಬುದ್ಧಿ ಇಲ್ಲ, ಏನೋ ಒಂದು ಸುಮ್ಮನೆ ಜಾರಿಗೆ ಉತ್ತರ ಕೊಟ್ಟೋದ್ರೆ ಕೊಡಬೇಡಿ ಅವ್ರು ಸುಳ್ಳು ಕೇಳ್ತಾರೆ ನಮ್ಮ ಮೇಲೆ. ಕೂಡ ಚರ್ಚೆ ಕರೆದ್ರಿ ಜೋಶಿ, ಒಂದ್ಸತಿ ಕೂಡ ಚರ್ಚೆ ಈ ವಿಚಾರಕ್ಕೆ ಬಂದಿಲ್ಲ. ಅಲ್ಲ, ನೀವು ಅದೇ ಹೇಳ್ತೀರಿ. ಈಗ ನೀವು ಅದನ್ನ ಎಕ್ಸ್ಪೋಸ್ ಮಾಡಿ ಅಲ್ಲ, ನೀವು ಎಕ್ಸ್ಪೋಸ್ ಮಾಡಿ. ಸರ್, $58 $84 ಆಗೈತೆ, ಇದ್ರ ಬಗ್ಗೆ ಏನ್ ಮಾಡ್ತೀರಿ? 55 ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ ಇವತ್ತು 1,73,000 ಕೋಟಿ ಆಗಿದೆ. ಇದ್ರ ಬಗ್ಗೆ ಯಾರು ಉತ್ತರ ಕೊಡ್ಬೇಕು? ಅಂದ್ರೆ ಕಳೆದ 10 ವರ್ಷದಲ್ಲಿ 1,20,000 ಕೋಟಿ ಜಾಸ್ತಿ ಆಗಿದೆ. ಯಾರು ಉತ್ತರ ಕೊಡ್ಬೇಕು ಇದಕ್ಕೆ?